ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಸ್ ಬಿ ಐ ಕ್ಯಾಶ್ಬ್ಯಾಕ್ ಕಾರ್ಡನ್ನು ಅನ್ಬಾಕ್ಸಿಂಗ್ ಮಾಡೋಣ ಮತ್ತು ಅದರದ ಫ್ಯೂಚರ್ಗಳನ್ನು ತಿಳಿದುಕೊಳ್ಳೋಣ. ಸೊ ಇಲ್ಲಿ ನನ್ನದು ಡೀಟೇಲ್ಸ್ ಇದೆ, ಅದನ್ನ ನಾನು ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ಕಂಪ್ಲೀಟ್ಲಿ ಸೀಲ್ಡ್ ಇದೆ, ಯಾವುದೇ ಥರ ಓಪನ್ ಮಾಡಿಲ್ಲ. ಇವಾಗಲೇ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು. ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಆನ್ ಮಾಡ್ತಾ ಇದ್ದೀನಿ. ಓಕೆ, ಕಾರ್ಡ್ ಎನ್ವೆಲೋಪ್ ಓಪನ್ ಮಾಡಿದ ತಕ್ಷಣ ಸೊ ಕಾರ್ಡ್ ಡೀಟೇಲ್ಸ್ ನಿಮಗೆ ಇಲ್ಲಿ ಯಾರ್ದು ಕಾರ್ಡ್ ಇದೆ ಅಂತ ಅವ್ರ ಅಡ್ರೆಸ್ ಇರುತ್ತೆ. ಸೊ ಇಲ್ಲಿ ಪ್ರೈಮರಿ ಕಾರ್ಡ್ ನಂಬರ್, ಆಮೇಲೆ ಲಿಮಿಟ್ ಎಷ್ಟಿದೆ ಅಂತ ಕೊಟ್ಟಿರ್ತಾರೆ, ಕ್ಯಾಶ್ ಲಿಮಿಟು, ಕ್ರೆಡಿಟ್ ಲಿಮಿಟು. ಆಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಬಿಲ್ಲಿಂಗ್ ಡೀಟೇಲ್ಸ್ ಇರುತ್ತೆ, ಅಂದರೆ ಯಾವಾಗ ಸ್ಟೇಟ್ಮೆಂಟ್ ಜನರೇಟ್ ಆಗುತ್ತೆ ಅಂತ ಅದು. ಅದ್ರ ಜೊತೆಗೆ ನಿಮಗೆ ಒಂದು ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತ ಒಂದು ಎನ್ವೆಲೋಪ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡ್ಬೋದು, ಎಂಜಾಯ್ ಕ್ಯಾಶ್ಬ್ಯಾಕ್ ಲೈಕ್ ನೆವರ್ ಬಿಫೋರ್, 5% ಕ್ಯಾಶ್ಬ್ಯಾಕ್ ಆನ್ ಆನ್ಲೈನ್ ಸ್ಪೆಂಡ್ಸ್, 1% ಆನ್ ಆಫ್ಲೈನ್ ಸ್ಪೆಂಡ್ಸ್, ನೋ ಮರ್ಚೆಂಟ್ ರಿಸ್ಟ್ರಿಕ್ಷನ್ಸ್. ಸೊ ಇದರಲ್ಲಿ ನೋ ಮರ್ಚೆಂಟ್ ರಿಸ್ಟ್ರಿಕ್ಷನ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಅದರಲ್ಲಿ ಸ್ವಲ್ಪ ಎಕ್ಸ್ಕ್ಲೂಷನ್ಸ್ ಬರುತ್ತೆ, ಅದನ್ನ ನಾನು ಮುಂದೆ ಹೇಳ್ತಾನೆ. ಅದರ ಜೊತೆಗೆ ನಿಮಗೆ ಇಲ್ಲಿ 999 ರೂಪಾಯಿ ಪ್ಲಸ್ ಟ್ಯಾಕ್ಸು ಜಾಯ್ನಿಂಗ್ ಫೀಸ್ ಇರುತ್ತೆ. ಆಮೇಲೆ 999 ರೂಪಾಯಿ ಪ್ಲಸ್ ಟ್ಯಾಕ್ಸು ಆ್ಯನ್ಯುವಲ್ ಫೀಸ್ ಇರುತ್ತೆ. ಸೊ ಅದು 1179 ರೂಪೀಸ್ ಆಗುತ್ತೆ. ಅದನ್ನ ನೀವು ವೇವ್ ಆಫ್ ಮಾಡಬೇಕು ಅಂದರೆ ನಿಮ್ಮದು ಆ್ಯನಿವರ್ಸರಿ ಇಯರಲ್ಲಿ 2 ಲಕ್ಷಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಅದು ಯಾವುದೇ ಥರ ಜಾಯ್ನಿಂಗ್ ಆ್ಯನ್ಯುವಲ್ ಫೀಸ್ ಇರೋದಿಲ್ಲ, ಬಟ್ ಜಾಯ್ನಿಂಗ್ ಫೀಸ್ ಕೊಡಬೇಕಾಗುತ್ತೆ. ಸೊ ಹಿಂದ್ಗಡೆ ನಿಮಗೆ ಇಲ್ಲಿ ಏನೂ ಇಲ್ಲ, ಜಸ್ಟ್ ಇಟ್ ಕೀಪ್ಸ್ ಗಿವಿಂಗ್ ಯು ಕ್ಯಾಶ್ ಬ್ಯಾಕ್. ಸೊ ಇವಾಗ ಕಾರ್ಡ್ ನೋಡಿದ್ರೆ ಇಲ್ಲಿ ಒಳಗಡೆ ಕಾರ್ಡ್ ಇದೆ. ಸೊ ಕಾರ್ಡ್ ಇದೆ, ಇದರಲ್ಲಿ ಹೆಸರಿರುತ್ತೆ, ಹಿಂಗಡೆ ಕಾರ್ಡ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಇದರಲ್ಲಿ ಬೆನಿಫಿಟ್ಸ್ ಏನಿದೆ ನಿಮಗೆ ಅಂತಂದರೆ, ನಿಮಗೆ ಯಾವುದೇ ಥರ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ 5% ಕ್ಯಾಶ್ಬ್ಯಾಕ್ ಸಿಗುತ್ತೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಅಪ್ ಟು 5000 ರೂಪೀಸ್ ಪರ್ ಮಂತ್. ಅಂದರೆ ಬಿಲ್ಲಿಂಗ್ ಸೈಕಲ್. ಸೊ 2 ಥರ ಬರುತ್ತೆ, ಒಂದು ಬಿಲ್ಲಿಂಗ್ ಸೈಕಲ್, ಒಂದು ಕ್ಯಾಲೆಂಡರ್ ಸೈಕಲ್. ಸೊ ಇವಾಗ ನೀವು ಫೋನ್ಪೇ ಅಲ್ಟಿಮೋ ಕಾರ್ಡು ಅಥವಾ ಫೋನ್ಪೇ ಎಸ್ ಬಿ ಐ ಕಾರ್ಡ್ ಯೂಸ್ ಮಾಡಿದ್ರೆ ಅದರಲ್ಲಿ ನಿಮಗೆ ಕ್ಯಾಲೆಂಡರ್ ಮಂತಲ್ಲಿ ಪ್ರಕಾರ ನಿಮಗೆ ಕ್ಯಾಶ್ಬ್ಯಾಕ್ ಬರುತ್ತೆ. ಬಟ್ ಇದು ಎಸ್ ಬಿ ಐ ಕ್ಯಾಶ್ಬ್ಯಾಕಲ್ಲಿ ಬಿಲ್ಲಿಂಗ್ ಸೈಕಲ್. ಸೊ ಇದರಲ್ಲಿ ನನಗೆ 22nd ಆಫ್ ಎವ್ರಿ ಮಂತ್ ಬಿಲ್ಲಿಂಗ್ ಸೈಕಲ್ ಇರೋದ್ರಿಂದ 22nd ಇಂದ 21st ಆಫ್ ನೆಕ್ಸ್ಟ್ ಮಂತ್ವರೆಗೂ ಯಾವುದೇ ಥರ ಟ್ರಾನ್ಸಾಕ್ಷನ್ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ ಮೇಲೆ ನನಗೆ 5% ಕ್ಯಾಶ್ಬ್ಯಾಕ್ ಸಿಗುತ್ತೆ. ಬಟ್ ಅದೇ ನಾನು ಎಸ್ ಬಿ ಐ ಫೋನ್ಪೇ ಬ್ಲ್ಯಾಕ್ ಇತ್ತು ಅಂದರೆ ನನಗೆ ಕ್ಯಾಲೆಂಡರ್ ಮಂತ್, ಫಸ್ಟ್ ಆಫ್ ಎವ್ರಿ ಮಂತ್ ಟು ಲಾಸ್ಟ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಮಂತ್, ಅಂದರೆ ನೀವು ಮೊದಲೇ ತಾರೀಕಿಂದ ಹಿಡಿದು ಕೊನೆಯ ತಾರೀಕು ಆ ತಿಂಗಳಲ್ಲಿ ಎಷ್ಟು ಬರುತ್ತೋ ಆ ಕ್ಯಾಶ್ಬ್ಯಾಕ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ 5,000ವರೆಗೂ ಕ್ಯಾಶ್ಬ್ಯಾಕ್ ಅರ್ನ್ ಮಾಡಬಹುದು. ಅದ್ರ ಜೊತೆಗೆ ನಿಮಗೆ ಯಾವುದೇ ಥರ ಗಿಫ್ಟ್ ವೋಚರ್ಸ್, ಲೈಕ್ ನೀವು ಅಮೆಝಾನಲ್ಲಿ ಏನಾದರೂ ಗಿಫ್ಟ್ ವೋಚರ್ಸ್ ಪರ್ಚೇಸ್ ಮಾಡಿದ್ರೆ, ಅಥವಾ ಕ್ರೆಡ್ಡಲ್ಲಿ ಏನಾದರೂ ಗಿಫ್ಟ್ ವೋಚರ್ಸ್ ಪರ್ಚೇಸ್ ಮಾಡಿದ್ರೆ, ಅಥವಾ ಮ್ಯಾಕ್ಸಿಮೈಸಲ್ಲಿ ಏನಾದರೂ ಗಿಫ್ಟ್ ವೋಚರ್ಸ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಿಮಗೆ 5% ಕ್ಯಾಶ್ಬ್ಯಾಕ್ ಸಿಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಸಂಗತಿಗಳೇನೆಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಅದೇನೆಂದರೆ ನಿಮಗೆ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ ಕೂಡ ಇದರಲ್ಲಿ 5% ಕ್ಯಾಶ್ಬ್ಯಾಕ್, ಲೈಕ್ ಏನಾದರೂ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾಯಿದ್ರೆ ಅದಕ್ಕೂ ನಿಮಗೆ 5% ಕ್ಯಾಶ್ಬ್ಯಾಕ್ ಸಿಗುತ್ತೆ. ಆಮೇಲೆ ನಿಮಗೆ ಫ್ಯೂಲ್ ಸರ್ಚಾರ್ಜ್ ವೇವರ್ ಇರುತ್ತೆ, 1% ಫ್ಯೂಲ್ ಸರ್ಚಾರ್ಜ್ ವೇವರ್. ಅದು 500 ರೂಪಾಯಿಂದ 3,000ವರೆಗೂ ಫ್ಯೂಲ್ ಏನಾದರೂ ಫಿಲ್ ಮಾಡಿಸಿದ್ರೆ ಅದ್ರ ಮೇಲೆ ನಿಮಗೆ 1% ಫ್ಯೂಲ್ ಸರ್ಚಾರ್ಜ್ ವೇವರ್ ಇರುತ್ತೆ. ಅದು ನಿಮಗೆ 100 ರೂಪೀಸ್ ಪರ್ ಬಿಲ್ಲಿಂಗ್ ಸೈಕಲ್, ಮ್ಯಾಕ್ಸಿಮಮ್ 100 ರೂಪೀಸ್ ಪರ್ ಬಿಲ್ಲಿಂಗ್ ಸೈಕಲ್ ಇರುತ್ತೆ. ಇದರಲ್ಲಿ ಎಕ್ಸ್ಕ್ಲೂಷನ್ಸ್ ಇದೆ. ಆ ಎಕ್ಸ್ಕ್ಲೂಷನ್ಸ್ ಏನು ಅಂದರೆ ಫ್ಯೂಲು, ರೆಂಟು, ವ್ಯಾಲೆಟ್ ಲೋಡು, ಜ್ಯುವೆಲರಿ, ಯುಟಿಲಿಟಿ, ಇನ್ಶೂರೆನ್ಸ್ ಪೇಮೆಂಟ್ಸ್, ಎಜುಕೇಷನ್, ರೈಲ್ವೇಸು, ಈ ಥರ ಯಾವುದಾದ್ರೂ, ಅಥವಾ ATM ಇಂದ ವಿಡ್ರಾ ಮಾಡಿಕೊಂಡ್ರೆ, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಏನಾದರೂ ಮಾಡಿದ್ರೆ ನಿಮಗೆ ಯಾವುದೇ ಥರ ಕ್ಯಾಶ್ಬ್ಯಾಕ್ ಸಿಗೋಲ್ಲ. ಬಟ್ ಇದರಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ದಾರೆ, ಬಟ್ ಗೌರ್ಮೆಂಟ್ ಟ್ರಾನ್ಸಾಕ್ಷನ್, ಲೈಕ್ ನೀವೇನೋ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾಯಿದ್ರೆ ಆವಾಗ ನಿಮಗೆ 5% ಕ್ಯಾಶ್ಬ್ಯಾಕ್ ಸಿಗುತ್ತೆ. ಸೊ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಬಟ್ ನನ್ನ ಫ್ರೆಂಡ್ ಆಲ್ರೆಡಿ ಯೂಸ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಸಲುವಾಗಿ. ಅವ್ರು ನನಗೆ ಹೇಳೋ ಇನ್ಫಾರ್ಮೇಷನ್ ಪ್ರಕಾರ ನನಗೆ 5% ಕ್ಯಾಶ್ಬ್ಯಾಕ್ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ನಾನು ಯೂಸ್ ಮಾಡಿ ನೋಡ್ತೀನಿ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ. ನನಗೇನಾದರೂ 5% ಕ್ಯಾಶ್ಬ್ಯಾಕ್ ಬಂದರೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅದನ್ನ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.